ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮನಸ್ ವ್ಲಾಗ್ಸ್. ನಾನು ಇವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬ, ನನ್ನ ಮಗಳಿಗೆ ಮೊದಲನೇ ಸಂಕ್ರಾಂತಿ ಹಬ್ಬ ಅಂತಲೇ ಹೇಳ್ಬೋದು. ಸ್ವಲ್ಪ ಕೋಲ್ಡ್ ಇದೆ ಅಂದ್ಬಿಟ್ಟು ಸ್ವೆಟ್ರು ಹಾಗೆ ತಲೆಗೆ ಬಟ್ಟೆ ಎಲ್ಲ ಕಟ್ಟಿದ್ದೀನಿ ಅಷ್ಟೇ. ಈಗ ಮತ್ತೆ ಕಟ್ಟಬೇಕಲ್ವ, ಚಳಿ ಇರುತ್ತಲ್ಲ ಅಂದ್ಬಿಟ್ಟು ಕಟ್ಟಿದ್ದೀನಿ. ಇವಾಗ ಬಂದು ಆಲ್ಮೋಸ್ಟು 6:30 ಆಗಿದೆ. ಬೆಳಗ್ಗೆಯಿಂದ ಮನೇಲೆಲ್ಲ ಫುಲ್ಲು ಕ್ಲೀನ್. ನಾವು ನೆನ್ನೆ ಈ ಕಡೆ ಎಲ್ಲ ಏನು ಮಾಡ್ತೀವಿ ಅಂತಂದರೆ, ಹಬ್ಬದ ದಿವಸ ನೆನ್ನೆ ಅವರೆಕಾಯಿ ಎಲ್ಲ ಬೇಯಿಸಿ ಅದನ್ನು ತೊಗೊಂಡೋಗಿ ಮೆದೆ ಮೇಲೆಲ್ಲ ಹಾಕಿ, ಅದಾಗಿದ್ದ ನಂತರ ನೋಡಿ ತೋರಣ ಕಾಣಿಸ್ತಾ ಇರ್ಬೋದು, ಮನೆಗೆಲ್ಲ ತೋರಣ ಕಟ್ಟಿ ಹಾಗೆ ಆ ಮೆದೆಗೂ ಕೂಡ ತೋರಣ ಕಟ್ತೀವಿ. ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಹಳ್ಳೀಲಿ ಆ ಸಂಕ್ರಾಂತಿ ಅಂದರೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಆದರೆ ನಾನು ಹೊರಗಡೆ ಹೋಗಿ ನೋಡೋಕ್ಕಾಗ್ತಿಲ್ಲ, ಅದೊಂದು ಬೇಜಾರಷ್ಟೇ. ಆದರೂ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಅದು ಬಿಟ್ಟರೆ ಇವತ್ತು ಮನೇಲಿ ಸ್ಪೆಷಲ್ ಊಟ ಗುರುವಾರ ಆಗಿರೋದ್ರಿಂದ, ಹಾಗೆ ಹಬ್ಬದ ದಿವಸ ನಾವು ನಾನ್ ವೆಜ್ ಮಾಡೋದಿಲ್ಲ. ವೆಜ್ ಏನಾದರೂ ಸ್ವೀಟು ಅಥವಾ ವಡೆ ಏನಾದರೂ ಮಾಡ್ತಾರೆ. ಹಾಗೆ ಊರಿಂದ ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ, ಹಾಗೆ ನೋಡಿ ನಮ್ಮ ಅತ್ತೆ ಎಲ್ಲ ಬಂದಿದ್ದಾರೆ. ಹಾಯ್ ಮಾಡತ್ತೆ. ಹಾಯ್ ನಮಸ್ಕಾರ. ಇರೋ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ. ನಾನು ಯೂಟ್ಯೂಬ್ ಚಾನಲ್ ಹೆಸರು ನೋಡಿದ್ರೆ ಕವನ ಲಾಗ್ಸ್ ನಾನು ನೋಡಿದ್ದೀನಿ ಸುಮಾರು ಸತಿ. ಚೆನ್ನಾಗೈತೆ ವಿಡಿಯೋಸ್, ಚೆನ್ನಾಗಿ ಮಾಡ್ತಾರೆ. ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಚಾನಲ್ ಆದರ್ಶ ಅಂತ. ಸರಿ. ಸಂಜೆ ಆಯ್ತಿದಂಗೆ ಎಲ್ಲ ಮಕ್ಳುಗಳೋಗಿ ಹೆಣ್ಮಕ್ಳುಗಳೋಗಿ ಎಳ್ಬೀರು ಬರ್ತಾರೆ. ಇದು ನೋಡಿ, ಇದು ನಮ್ಮ ಪಕ್ಕದ ಮನೆ ಅಮ್ಮು. ಅಚ್ಚು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಊರಿಗೆ ಬಂದರೆ ಅಚ್ಚು ಜಾಸ್ತಿ ಅಮ್ಮ ಜೊತೆನೇ ಇರೋದು. ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ಅಮ್ಮನೂ ಕೂಡ ಅಚ್ಚುನ. ಎಳ್ಬೀರೋದು ಮೇನ್ ಸೈಂಟಿಫಿಕ್ ರೀಸನ್ ಬಂದು, ಜನವರಿ ಅಂದರೆ ತುಂಬಾ ಚಳಿ ಇರುತ್ತೆ, ತುಂಬ ತಡ್ಕೊಳಕ್ಕಾಗದಷ್ಟು ಚಳಿ ಇರುತ್ತೆ. ಚಳಿಗೆ ಸ್ವಲ್ಪ ಇಮ್ಯುನಿಟಿ ಬೂಸ್ಟ್ ಬೇಕು, ಹಾಗೆ ಬಾಡಿ ಕೂಡ ಹೀಟ್ವಾಗಬೇಕು. ಅದರಿಂದ ಎಳ್ಳು ಹಾಗೆ ಬೆಲ್ಲ ಇದೆರಡನ್ನೂ ಒಟ್ಟಿಗೆ ತಿಂದರೆ ಇಮ್ಯುನಿಟಿನೂ ಬೂಸ್ಟ್ ಆಗುತ್ತೆ, ಹಾಗೆ ಬಾಡಿ ಹೀಟ್ ಕೂಡ ಆಗುತ್ತೆ. ಕೆಮ್ಮು ಕೋಲ್ಡ್ ಆ ರೀತಿ ಜಾಸ್ತಿ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಎಳ್ಳು ಬೆಲ್ಲ ತಿನ್ನೋದು. ಹಾಗೆ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡೋದೊಂದು ಒಳ್ಳೆ ಸಂದೇಶನೂ ಕೂಡ ಆಗಿದೆ. ನಮ್ಮೂರಲ್ಲಿ ನೀರದೇ ತುಂಬಾ ಪ್ರಾಬ್ಲಮ್ ಫ್ರೆಂಡ್ಸ್. ನೀರನ್ನು ನೋಡಿ, ಈ ರೀತಿ ಟ್ಯಾಂಕಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ರೀತಿ ಟ್ಯಾಂಕಿಂದಲೇ ತುಂಬಬೇಕು. ತುಂಬಾ ಹಿಂಸೆ ಆಗಿಬಿಡುತ್ತೆ. ಹಾಗೆ ಸಂಜೆ ಆಯ್ತಿದ್ದಂಗೆ ಎಲ್ಲರೂ ಬೆಳಗ್ಗೆ ಕುರಿನ ನೀಟಾಗಿ ವಾಶ್ ಮಾಡಿರ್ತಾರೆ. ಅಂದರೆ ಕೆರೆ ಅಥವಾ ಕಟ್ಟೆ, ತೊರೆ ಆ ರೀತಿ ನಮ್ಮೂರಲ್ಲಿ ತುಂಬಾ ಇದೆ. ಅಲ್ಲೋಗಿ ನೀಟಾಗಿ ಕುರಿಗಳನ್ನು ನೀಟಾಗಿ ತೊಳ್ಕೊಂಡು ಬರ್ತಾರೆ. ತೊಳೆದ್ಬಿಟ್ಟು ನಂತರ ಈ ರೀತಿ ಮೇಲ್ಗಡೆ ಕಲರ್ ಹಾಕ್ತಾರೆ. ಅದರ ಬಣ್ಣದಲ್ಲಿ ಫುಲ್ ಎಲ್ಲ ಕುರಿಗೂ ಒಂದೇ ಕಲರ್ ಹಾಕ್ತಾರೆ. ಅದು ಅವ್ರವ್ರ ಇಷ್ಟ, ಯಾವ್ಯಾವ ಕುರಿಗೆ ಯಾವ್ಯಾವ ಬೇಕೋ ಆ ಥರ ಹಾಕ್ತಾರೆ. ಮಿಕ್ಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ರೀತಿ ಮಾಡ್ಕೋತಾರೆ. ಇಲ್ಲಿ ನೋಡಿ ದನಗಳು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅವತ್ತು ಹಸುಗಳಿಗಂತೂ ಹಸುಗಳ ಹಬ್ಬನ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಬೆಳಗ್ಗೆನೆಲ್ಲ ಸ್ನಾನ ಮಾಡಿಸಿ, ಕೆಲವರು ಶಾಂಪು ಸೋಪು ಹಾಕಿ ಸ್ನಾನ ಮಾಡಿಸ್ತಾರೆ. ಅದಾಗಿದ್ದ ನಂತರ ಅವಕ್ಕೂ ಕೂಡ ಬೆಲ್ಲ ತಿನ್ನಿಸ್ತಾರೆ, ಹಾಗೆ ಬಾಳೆಹಣ್ಣು ತಿನ್ನಿಸ್ತಾರೆ. ಹೊಟ್ಟೆ ತುಂಬ ಊಟ ಅಂದರೆ ಡೈಲಿನೂ ಹಾಕ್ತಾರೆ, ಬಟ್ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಕೇರ್. ಹಬ್ಬ ಅಲ್ವಾ, ಅದರಿಂದ ತುಂಬಾ ಸ್ಪೆಷಲ್ ಕೇರ್. ಇನ್ನೊಂದು ಏನು ಹೇಳಬೇಕು ಅಂದರೆ, ಆವಾಗ ಬಿಗ್ ಬಾಸ್ ಸೀಸನ್ ಇತ್ತಲ್ಲ, ಬಿಗ್ ಬಾಸ್ ಇನ್ನೊಂದು ವೀಕ್ ಇತ್ತಷ್ಟೇ ಫೈನಲ್ ಆಗೋದು. ಎಲ್ಲ ಹಸುಗಳ ಮೇಲೂ ಆಲ್ಮೋಸ್ಟ್ ಗಿಲ್ಲಿ ಹಾಗೆ ಅಶ್ವಿನಿ ಗೌಡ ಆ ಥರ ತುಂಬಾ ಬರ್ತಿದ್ರು. ನೋಡ್ತಾ ಇರ್ಬೋದು ನೀವು, ಕೆಲವು ಹಸುಗಳ ಮೇಲೆ ಗಿಲ್ಲಿ ಅಂತ ಬರ್ತಾರೆ. ತುಂಬಾ ಅಷ್ಟು ಕ್ರೇಜ್ ಇರುತ್ತೆ ಜನಗಳಿಗೆ. ಬಿಗ್ ಬಾಸ್ ಅಂದರೆ ಹಸುಗಳಿಗೂ ಬಿಡೋಲ್ಲ, ಅಷ್ಟು ಕ್ರೇಜ್. ತುಂಬಾ ನೋಡೋಕ್ಕೂ ತುಂಬಾ ಖುಷಿ ಆಯಿತು. ನೋಡಿ, ಇಲ್ಲಿ ಕಿಚಸಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನ ಒಂದು 2-3 ರೌಂಡ್ ಓಡಿಸ್ಬಿಟ್ಟು, ಅದಾಗಿದ್ದ ನಂತರ ಎಲ್ಲ ಒಟ್ಟಿಗೆ ಹೋಗಿ ಕೆಳಗಡೆ ಫುಲ್ಲು ರೋಡಿನ ಎಂಡಿಂಗ್ ಇರುತ್ತಲ್ಲ, ಅಲ್ಲಿ ಊರಿನ ಎಂಡಿಂಗ್ ಇರುತ್ತಲ್ಲ, ಅಲ್ಲಿ ಹೋಗಿ ಒಟ್ಟಿಗೆ ಬೆಂಕಿ ಹಾಕಿ ಅಲ್ಲಿ ಕಿಚಾಯಿಸುವಂಥ ಮೇನ್ ರೀಸನ್ ಏನು ಅಂದರೆ, ಹಸುಗಳಲ್ಲಿ ಇವಾಗ ಹಸಿರು ಕಾಲ ಇರುತ್ತಲ್ವ, ಅದರಿಂದ ತುಂಬಾ ಚಿಟ್ಟ, ಆಮೇಲೆ ನೊಣ ಅವೆಲ್ಲ ಹುಳುಗಳಿರುತ್ತೆ ಬಾಡೀಲಿ. ಕಿಚ್ಚಿಸೋದ್ರಿಂದ ಏನಾಗುತ್ತೆ, ನೀಟಾಗಿ ಸ್ನಾನ ಮಾಡಿಸಿ ಕಿಚ್ಚಿಸೋದ್ರಿಂದ, ಸ್ನಾನ ಮಾಡಿಸೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹುಳುಗಳೆಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಅದಾಗಿಂತ ಕಿಚ್ಚಿಸೋದ್ರಿಂದ ಹುಳುಗಳು ಇರೋದಿಲ್ಲ, ಬೆಂಕಿಗೆ ಸುಟ್ಟೋಗ್ಬಿಡುತ್ತೆ ಅಥವಾ ಬೆಂಕಿ ಶಾಖಕ್ಕೆ ಬರೋದಿಲ್ಲ. ಅದರಿಂದ ಕಿಚ್ಚಿಸುವಂಥ ರೀಸನ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಒಳ್ಳೆ ಖುಷಿ ಕೊಡುವಂಥ ಹಬ್ಬ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಕಿಚ್ಚಾಯಿಸ್ತಿದ್ದಾರೆ ಅಂತ. ನಮ್ಮನೇಲಿ ಇವಾಗ ಅಟ್ ಪ್ರೆಸೆಂಟ್ ಹಸು ಇಲ್ಲ, ತುಂಬ ವರ್ಷಗಳ ಹಿಂದೆ ಹಸು ಇತ್ತು, ಒಂದು ಸೀಮೆ ಹಸು ಇತ್ತು. ನಾವೇನು ಮಾಡ್ತಿದ್ವಿ ಅಂದರೆ, ನಮಗೆ ಈ ರೀತಿ ಜಂಪ್ ಎಲ್ಲ ಮಾಡಿಸೋದಕ್ಕೆ ಬರೋದಿಲ್ಲಲ್ಲ, ನಾವೆಲ್ಲ ಫುಲ್ಲು ನೀಟಾಗಿ ಸ್ನಾನ ಮಾಡಿಸಿ, ಅದಕ್ಕೆ ಮಧ್ಯೆ ಒಂದು ಹಾರ್ಟ್ ಶೇಪ್ ಇತ್ತು,
ಹಸುಗೆ ಹಾರ್ಟ್ ಶೇಪ್ಗೆ ಕರೆಕ್ಟಾಗಿ ಕುಂಕುಮ ಇಟ್ಟು ಆಕೆ ಕೊಂಬಿಗೆಲ್ಲ ನೀಲಿ ಬಳಿತಿದ್ವಿ. ನೀಲಿ ಬಳಿದು ಎಲ್ಲ ನೀಟಾಗಿ ರೆಡಿ ಮಾಡ್ತಿದ್ವಿ. ರೆಡಿ ಮಾಡಿದ ನಂತರ ನಾವು ಲಾಸ್ಟಲ್ಲಿ ನಿಂತ್ಕೊತಿದ್ವಿ, ಫುಲ್ಲು ತುಂಬ ದೂರ ನಿಂತ್ಕೊತಿದ್ವಿ. ನಮಗೆ ಈ ರೀತಿ ಹಸುಗಳೆಲ್ಲ ಮೈಮೇಲೆ ಬಂದುಬಿಟ್ರೆ ತುಂಬ ಭಯ ಆಗ್ತಿತ್ತು. ಅದರಿಂದ ನಾವು ತುಂಬ ಲಾಸ್ಟಲ್ಲಿ ನಿಂತ್ಕೊತಿದ್ವಿ. ಕಿಚ್ಚಿಸ್ಬೇಕಾದ್ರೆ ಕೆಲವರು ಬೆಂಕಿಗೆ ಬಿದ್ದುಬಿಡ್ತಾರೆ, ಆ ರೀತಿ ತುಂಬಾ ಸೇಫ್ಟಿಯಿಂದ ಮಾಡಬೇಕು. ಅದರಿಂದ ನಾವೇನು ಮಾಡ್ತಿದ್ವಿ ಅಂದರೆ ಲಾಸ್ಟಲ್ಲಿ ನಿಂತ್ಕೋತಿದ್ವಿ. ಇನ್ ಕೇಸ್ ಏನಾದರೂ ಭಯದಿಂದ ನಮ್ಮ ಕಡೆ ಬಂದುಬಿಟ್ರೆ ಅನ್ನೋ ಭಯ. ಲಾಸ್ಟಲ್ಲಿ ಇನ್ನೇನು ಆಲ್ಮೋಸ್ಟ್ ಬೆಂಕಿ ಎಲ್ಲ ಕಮ್ಮಿ ಆಯಿತು ಅನ್ನುವಾಗ ನಾವು ನಿಧಾನಕ್ಕೆ ಬರ್ತಿದ್ವಿ. ಆದಷ್ಟು ಈ ವಿಡಿಯೋದಲ್ಲಿ ನಾನು ಹೇಳೋದೇನೆಂದರೆ, ಯಾರೇ ಆದ್ರೂ ಅಷ್ಟೇ ಕಿಚ್ಚಿಸ್ಬೇಕಾದ್ರೆ ಜಾಸ್ತಿ ಬೆಂಕಿ ಇರಬೇಕಾದ್ರೆ ಈ ರೀತಿ ಜಂಪ್ ಮಾಡ್ಕೊಂಡು ಹೋಗೋದಕ್ಕೆ ಹೋಗ್ಬಿಡ್ರಿ. ಇನ್ ಕೇಸ್ ಮಿಸ್ಸಾಗಿ ಸ್ಕಿಡ್ಡಾಗಿ ಬಿತ್ತು ಅಂತಂದರೆ ನಮಗೆ ಅಲ್ವಾ ಗಾಯ. ದಯವಿಟ್ಟು ಸೇಫ್ಟಿ ಇಂಪಾರ್ಟೆಂಟ್. ಸೇಫ್ಟಿ ನೋಡಿಕೊಂಡು ನೀವು ಈ ರೀತಿ ಎಲ್ಲ ಕಿಚ್ಚಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಸಂಕ್ರಾಂತಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಕವನಸ್ ವ್ಲಾಗ್ಸ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವನು ಒಂದೇ ಹೋಗಿದ್ದು